ಶರಣ್ರಿ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರೋ ಅನ್ಕೊತೀನಿ. ಜವಾರಿ ಹುಡುಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ. ಜಾಸ್ತಿ ದಿನ ಆಯ್ತು ರೀ ವಿಡಿಯೋ ಹಾಕಿರಲಿಲ್ಲ, ನಂಗೆ ಸ್ವಲ್ಪ ಆರಾಮಿರಲಿಲ್ಲ. ಹಂಗೆ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ರೀ, ದಯವಿಟ್ಟು ಕ್ಷಮಿಸ್ರಿ. ನಾನು ಇಲ್ಲಿ ನಿಮ್ಮ ಜೊತೆ ಏನು ವಿಡಿಯೋ ಹಂಚ್ಕೊಳತ್ತೀನಂದ್ರೆ, ನಾನು ಓಂ ಶಕ್ತಿ ಮಾಲೆ ಹಾಕಕತ್ತಿದ್ದೇನೆ ರೀ, ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂಥೇಳಿ ಒಂದು ವಿಡಿಯೋ ಮಾಡೀನಿ ರೀ. ನಾನು ಬಂದುಬಿಟ್ಟು ಇಲ್ಲಿ 5 ದಿನಕ್ಕೆ ಮಾಲೆ ಹಾಕಿದ್ದೇನೆ ರೀ. ಈ ವರ್ಷ ಮಾಲೆ ಹಾಕಿದ್ದು ನನ್ನ 3ನೇ ವರ್ಷ ರೀ. ಈ ವರ್ಷ ಹೋಗಿ ಬಂದರೆ 3ನೇ ವರ್ಷ ಕಂಪ್ಲೀಟಾಗಿ 4ನೇ ವರ್ಷಕ್ಕೆ ಬೀಳತ್ತೆ ರೀ. ಹಂಗೆ ಇಲ್ಲಿ ನಾನೊಬ್ಬಳೇ ನಮ್ಮ ಬ್ಯಾಚಲ್ಲಿ ನಾನೊಬ್ಬಳೇ 5 ದಿನಕ್ಕೆ ಮಾಲೆ ಹಾಕ್ಕೊಂಡಿದ್ರಿ. ಇನ್ನೂ ಸ್ವಲ್ಪ ಜನ 3 ದಿನಕ್ಕೆ ಹಾಕ್ಕೊಂಡ್ರು. ಇನ್ನೂ ಸ್ವಲ್ಪ ದಿನ ನಾಳೆ ಹೋಗ್ತೀವಿ ಅನ್ನಂಗೆ ಇವತ್ತು ನೈಟ್ ಸ್ವಲ್ಪ ಜನ ಹಾಕ್ಕೊಂಡ್ರು. ಹಾಗೆ ಇನ್ನೂ ಸ್ವಲ್ಪ ಜನ ಹೋಗೋ ದಿನ ಕೂಡ ಹಾಕ್ಕೊಂಡ್ರು ರೀ. ಎಲ್ರಿಗೂ ಮಾಲೆ ಹಾಕಿದ್ದಾದಮೇಲೆ ಗುರುಶಕ್ತಿ ಅವರು ಇರುಮುಡಿ ಕೊಟ್ಟು ಗಾಡಿಗೆಲ್ಲ ಪೂಜೆ ಮಾಡಿ ನಮಗೆ ಹೇಳ್ಬಿಟ್ಟು ಕಳಿಸಿದ್ದರು. ಪೂಜೆ ಎಲ್ಲ ಮಾಡಿಕೊಟ್ಟು ಚೆನ್ನಾಗಿ ಹೋಗ್ಬನ್ರಿ ಅಂತ. ಅಲ್ಲಿಂದ ಬರೋಷ್ಟಿಗೆ ಸ್ವಲ್ಪ ಗಾಡಿಯಲ್ಲಿ ಭಜನೆ ಗಿಜನೆ ಎಲ್ಲ ಮಾಡಿಕೊಂಡು ಬಂದೀವ್ರಿ ನಾವು. ಯಾಕಂದ್ರೆ ಸಾಂಗ್ ಎಲ್ಲ ಹಾಕಲಿಲ್ಲ, ನೀವೇ ನೋಡಿದ್ರಿ, ನ್ಯೂಸಲ್ಲೆಲ್ಲ ಬಂದಿತ್ತು. ಓಂ ಶಕ್ತಿ ಗಾಡಿಗಳು ಆಕ್ಸಿಡೆಂಟ್ ಆಗಿರೋದು, ಪಲ್ಟಿ ಹೊಡೆದಿರೋದು ಅದೆಲ್ಲ ನೋಡಿದ್ರಿ. ಅದು ನಾವು ಕೂಡ ನೋಡಿ ಸ್ವಲ್ಪ ಭಯ ಬಿದ್ದಿದ್ದೀವಿ ರೀ. ಹಾಗಾಗಿ ನಾವೇನು ಸಾಂಗ್ಗಳು ಅದು ಭಾಳ ಹಾಕಲಿಲ್ಲ ರೀ. ಹಾಕಿದ್ವಿ ಅಂದ್ರೆ ಅಷ್ಟೊಂದು ಸೌಂಡ್ಗಳೆಲ್ಲ ಇಟ್ಟಿರಲಿಲ್ಲ, ಸ್ವಲ್ಪ ಕಡಿಮೆ. ಹಂಗೆ ಮತ್ತು ನಾವು ಜಾಸ್ತಿ ಅಂದ್ರೆ ಭಜನೆನೇ ಮಾಡಿರೋದು ಜಾಸ್ತಿ ರೀ, ದೇವ್ರ ಧ್ಯಾನ ಮಾಡ್ಕೊಂಡು ಹೋಗಿರೋದು ಜಾಸ್ತಿ ರೀ. ಹಂಗೆ ಇಲ್ಲಿ ಬರ್ಬೇಕಾದ್ರೆ ಕಾಳಿ ದೇವಸ್ಥಾನ ಸಿಕ್ತು ರೀ. ಹಂಗೆ ಕಾಳಿ ದೇವಸ್ಥಾನ ನೋಡಿಕೊಂಡು ಒಂದು ನಮಸ್ಕಾರ ಹಾಕ್ಕೊಂಡು ಹೋಗೋಣ ಅಂತ ಎಲ್ಲರೂ ಬಂದಿರಿ. ಇನ್ನೊಂದು ಏನಪ್ಪ ಅಂದರೆ, ಈ ಕಡೆ ತಮಿಳ್ನಾಡಲ್ಲೆಲ್ಲ ದೇವಸ್ಥಾನದಲ್ಲಿ ತ್ರಿಶೂಲಕ್ಕೆಲ್ಲ ಉಪ್ಪನ್ನು ಹಾಕಿರ್ತಾರೆ. ಅದು ಯಾಕೆ ಹಾಕಿರ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಕಾಮೆಂಟ್ ಮಾಡಿರಿ. ದೃಷ್ಟಿ ತೆಗೆದು ಹಾಕಿರ್ತಾರೋ ಅಥವಾ ಹರಕೆ ಏನಾದ್ರು ಕಟ್ಕೊಂಡು ಅಲ್ಲಿ ಉಪ್ಪನ್ನ ತಂದು ಹಾಕಿರ್ತಾರೋ ಅನ್ನೋದು ಗೊತ್ತಿಲ್ಲ ರೀ. ನೋಡ್ಬೋದು ನೀವು ಅಲ್ಲಿ ಎಷ್ಟು ಇದನ್ನ ಹಾಕ್ಯಾರ. ಯಾಕಂದರೆ ಅಲ್ಲೆಲ್ಲ ವಿಡಿಯೋ ಮಾಡೋಕೆ ಬಿಡಲ್ಲ ಫಸ್ಟ್ ಆಫ್ ಆಲ್. ಅಂಥದ್ರಲ್ಲಿ ನಾನು ಸ್ವಲ್ಪ ಕದ್ದು ಮುಚ್ಚಿ ವಿಡಿಯೋ ಮಾಡಿದ್ದೇನೆ ರೀ. ಅದಕ್ಕೋಸ್ಕರ ಇಲ್ಲಿ ನೋಡ್ರಿ ನೀವು ಕಾಣಕತ್ತಿರ್ಬೋದು. ಆ ಪಾದ ಅಮ್ಮನವ್ರ ಪಾದ ಏನಿಟ್ಟಿದಾರಲ್ಲ ಅದ್ರ ಹಿಂದಗಡೆ ತ್ರಿಶೂಲ ಇರೋದು. ಅಲ್ಲಿ ಅದಕ್ಕೆ ತ್ರಿಶೂಲದ ಅಡಿಯಲ್ಲಿ ಕೆಳಗಡೆ ಎಲ್ಲನೂ ಉಪ್ಪು ಹಾಕ್ಯಾರ ನೋಡ್ರಿ. ಅಲ್ಲಿ ಯಾಕೆ ಹಾಕ್ಯಾರ ಅಂತ ನಂಗೆ ಗೊತ್ತಿಲ್ಲ ರೀ. ನಿಮ್ಗೇನಾದ್ರು ಗೊತ್ತಾದರೆ ದಯವಿಟ್ಟು ಕಾಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಹಂಗೆ ಯಾರೆಲ್ಲ ನನ್ನ ವಿಡಿಯೋ ನೋಡಕತ್ತೀರಿ ಒಂದು ಲೈಕ್ ಕೊಡಿರಿ, ಕಾಮೆಂಟ್ ಮಾಡಿರಿ. ತಪ್ತೀರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿರಿ. ಹಂಗೆ ಇಲ್ಲಿ ಸ್ವಲ್ಪ ಜನ ಇರಲಿಲ್ಲ, ಸ್ವಲ್ಪ ರಶ್ ಕಡಿಮೆ ಇತ್ತು ಅಂಥೇಳಿ ವಿಡಿಯೋ ಮಾಡ್ಕೊಳಕ್ಕೆ ಸಾಧ್ಯ ಆಯ್ತು ರೀ. ಅಲ್ಲಿಂದ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿರೋದು ಶಿವನ ದೇವಸ್ಥಾನಕ್ಕೆ ರೀ. ಇಲ್ಲಿ ಕೂಡ ಒಳಗಡೆ ಮೊಬೈಲ್ ಎಂಟ್ರಿ ಇರಲಿಲ್ಲ. ನಾವು ಸ್ವಲ್ಪ ಎಂಟ್ರಿ ಆಗ್ತಾನೆ ವಿಡಿಯೋ ಮಾಡಕತ್ತಿದ್ದು ನೋಡ್ಬಿಟ್ಟು, ವಿಡಿಯೋ ಎಲ್ಲ ಮಾಡೋಂಗಿಲ್ಲ ಶಕ್ತಿ, ಫೋನ್ ಆಫ್ ಮಾಡಿ ಇಲ್ಲ ಸ್ವಿಚ್ ಆಫ್ ಮಾಡಿ, ಇಲ್ಲಾಂದರೆ ಇಲ್ಲಿ ಕೊಟ್ಬಿಟ್ಟು ಹೋಗಿ ಅಂದರು. ಸರಿ ಅಂದ್ಬಿಟ್ಟು ನಾವು ಆಫ್ ಮಾಡಿಬಿಟ್ಟು ಬ್ಯಾಗಲ್ಲಿ ಫೋನ್ ಇಟ್ಕೊಂಡು ಹೋಗಿ ದರ್ಶನ ಮುಗಿಸ್ಕೊಂಡು ಬಂದೀವ್ರಿ. ಈ ದೇವಸ್ಥಾನದಾಗೂ ಸ್ವಲ್ಪ ಜನ ಇದ್ದವ್ರಿ, ನೋಡ್ಬೋದು ನೀವು. ನಾವು ದರ್ಶನ ಮುಗಿಸ್ಕೊಂಡು ಹೊಂಟೀವಿ. ಇಲ್ಲೆಲ್ಲ ಶಕ್ತಿಗಳು ಬರ್ತಾಯಿದ್ದಾರೆ. ಹಂಗೆ ನಮ್ಮ ಗುರುಶಕ್ತಿಯವರು ಗಾಡಿಗೆ ಪೂಜೆ ಮಾಡಿ ನಮಗೂ ದೃಷ್ಟಿ ತೆಗೆದಕ್ಕೆಶಿಂದ ಗಾಡಿನ ಹತ್ತಕ್ಕೆ ಇದು ಮಾಡಿದ್ದಾರೆ. ಎಲ್ಲ ಗುರುಶಕ್ತಿಯವರು ಮತ್ತು ಮಾಲೆ ಯಾರ್ಯಾರು ಹಾಕ್ತಾರೋ ಪ್ರತಿಯೊಬ್ಬರು ಇದೇ ಥರನೇ ಮಾಡೋರಿ. ಯಾಕಂದರೆ ಆವಾಗ ಅರ್ಶಿನ ಎಲ್ಲ ಹಾಕಿರ್ತೀವಿ, ಕುಂಕುಮ ಎಲ್ಲ ಮಾಲೆ ಹಾಕಿರ್ತೀವಿ, ಆ ತಾಯಿ ಜೊತೇಲಿ ಇರ್ತಾಳೆ ಅಂತ ಹೇಳ್ಬಿಟ್ಟು ಆ ಪದ್ಧತಿನ ಅದು ಅವಾಗಿಂದ್ರೆ ಇರೋದ್ರಿ. ಆ ಥರ ಮಾಡಲೇಬೇಕು, ಅದು ಪದ್ಧತಿ ರೀ. ಹಾಗಾಗಿ ಅದು ಮುಗಿಸ್ಕೊಂಡು ನಾವು ಬರಬೇಕಾದ್ರೆ ಇಲ್ಲೊಂದು ಕಾಲಭೈರೇಶ್ವರ ದೇವಸ್ಥಾನ ಸಿಕ್ತು, ಅದನ್ನು ಕೂಡ ನೋಡ್ಕೊಂಡು ಹೋಗೋಣ ಅಂತ ಬಂದೀವ್ರಿ. ಇನ್ನೊಂದು ಏನಪ್ಪ ಅಂತಂದರೆ, ಎಲ್ಲರೂ ಹೇಳ್ತಾರೆ ಈ ತಮಿಳ್ನಾಡವರು ಕೇರಳದವರು ಆಗಿರ್ಬೋದು, ಕನ್ನಡ ಬಾವುಟ ಕಟ್ಕೊಂಡು ನಮ್ಮ ರಾಜ್ಯದೊಳಗಡೆ ಬರೋಂಗಿಲ್ಲ, ಎಂಟ್ರಿ ಇಲ್ಲ ಅಂತ. ಆದರೆ ಅವ್ರಿಗೆ ಗೊತ್ತೇ ಇಲ್ಲ ರೀ, ಅವ್ರ ದೇವಸ್ಥಾನದಲ್ಲಿ ನಮ್ಮ ಕರ್ನಾಟಕ ಧ್ವಜದ ಯೂನಿಫಾರ್ಮ್ ಐತಿ ಅಂತೇಳಿ. ನೀವು ನೋಡಕತ್ತಿರ್ಬೋದು, ಇಲ್ಲಿ ನಮ್ಮ ಗುರುಶಕ್ತಿ ಎಲ್ಲ ಹೊಂಟಾರೆ ಕೆಂಪು ಹಳದಿ ಸೀರೆ ಉಟ್ಕೊಂಡು. ನಾವು ಕರ್ನಾಟಕದವ್ರಷ್ಟೇ ಅಲ್ಲ ರೀ, ಅಲ್ಲಿಯವರು ಕೂಡ ಕೇರಳದವ್ರು ಆಗಿರ್ಬೋದು, ಮತ್ತು ತಮಿಳ್ನಾಡು ಆಗಿರ್ಬೋದು, ಆಂಧ್ರದವ್ರಾಗಿರ್ಬೋದು, ಸುಮಾರು ಜಿಲ್ಲೆಗಳಿಂದ, ಸುಮಾರು ರಾಜ್ಯಗಳಿಂದ ಎಲ್ಲ ಕಡೆಯಿಂದನೂ ಬರ್ತಾರ್ರಿ ಅಲ್ಲಿ. ಅವರೆಲ್ಲನೂ ಇದೇ ಯೂನಿಫಾರ್ಮ್ ಹಾಕ್ಕೊಂಡು ಬರ್ಬೇಕ್ರಿ ಅಲ್ಲಿ. ಈ ಹಳದಿ ಕಲರ್ ಇಲ್ಲಿ ನೋಡಕತ್ತಿರಲ್ಲ, ಹಳದಿ ಕಲರ್ ಬಂದುಬಿಟ್ಟು ಗುರುಶಕ್ತಿ ಆಗಿರ್ತಾರಲ್ಲ ಅವರಿಗೆ. ಇನ್ನು ಬರೀ ಶಕ್ತಿಯವರಿಗೆ ರೆಡ್ ಕಲರ್ ಬಟ್ಟೆ, ರೆಡ್ಡು ಮತ್ತು ಹಳದಿ ಬಟ್ಟೆನ ಹಾಕ್ತಾರ್ರಿ. ಇಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಜೋಕಾಲಿ ಎಲ್ಲ ಕಟ್ಟಿದ್ದಾರೆ. ಅದು ನೋಡಿ ನನಗಂತೂ ನಮ್ಮ ಹಳ್ಳಿ ನೆನಪಾಯ್ತು. ಹಳ್ಳಿ ಅನ್ನೋದಕ್ಕಿಂತ ನಮ್ಮ ಕಡೆ ಪಂಚಮಿಗೆ ಜೋಕಾಲಿ ಕಟ್ತೀವಿ, ನಂಗೆ ಅದ ನೆನಪಾಯ್ತು ರೀ.
ಅದು ನೋಡಿಬಿಟ್ಟು ಇನ್ನೊಂದು ಈ ದೇವಸ್ಥಾನದ ವಿಶೇಷ ಏನಂದ್ರೆ ಈ ದೇವಸ್ಥಾನ ನೋಡೋಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗೈತ್ರಿ, ತುಂಬ ಚಂದ ಐತ್ರಿ. ಅದು ತುಂಬ ಚಂದ ಐತೆ ಅನ್ನೋದು ಒಂದು ಬೇರೆ ಪ್ರಶ್ನೆ. ಆದರೆ ನಾವು ಉತ್ತರ ಕರ್ನಾಟಕದವರೆಲ್ಲ ನಾಯಿನ ಮಲ್ಲಯ್ಯ ಅಂತ ಪೂಜೆ ಮಾಡ್ತೀವಿ. ಇನ್ನು ಈ ಕಡೆ ಎಲ್ಲ ಬಂದ್ರೆ ನಾಯಿ ಒಳಗೆ ಬರಬಾರ್ದು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಖರೆ ಈ ದೇವಸ್ಥಾನದೊಳಗಡೆ ಗರ್ಭಗುಡಿಯಲ್ಲಿ ಎಲ್ಲಿ ನೋಡ್ತೀವಿ ನೋಡ್ರಿ ಅಲ್ಲೆಲ್ಲ ಬರೀ ನಾಯಿಗಳು ಕಾಣ್ತಾವ್ರಿ. ಎಲ್ಲಿ ನೋಡಿದ್ರೂ ಅವ ರೀ. ಕಾಲಭೈರವೇಶ್ವರ ವಾಹನ ಅಂತನೂ ಅಲ್ಲ, ಏನು ಅಂತನೂ ಗೊತ್ತಿಲ್ಲ ರೀ. ಎಲ್ಲಿ ನೋಡಿದ್ರು ಅಲ್ಲೇ ನಾಯಿಗಳು ಕಾಣಿಸ್ತಾವೆ. ಇಲ್ಲಿ ಎಷ್ಟು ಉದ್ದಕ್ಕೂ ದೇವ್ರುಗಳ ಮೂರ್ತಿ ಕುಂಡ್ರಿಸ್ಯಾರ. ಖರೆ ಅದನ್ನೆಲ್ಲ ಹೆಸರು ಬರ್ದಾರ್ರಿ. ನಂಗಂತೂ ತಮಿಳು ಬರಲ್ಲ, ನಂಗೆ ಅರ್ಥ ಆಗಲಿ. ನಿಮ್ಗೇನಾರ ಅರ್ಥ ಆದ್ರೆ ನೀವು ಕಾಮೆಂಟ್ ಮಾಡಿರಿ. ನೆಕ್ಸ್ಟ್ ಈ ಕಡೆ ಬಂದ್ರೆ ಇಲ್ಲಿ ನಾಯಿ ವಿಗ್ರಹ ಮಾಡಿ ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಕಿಚ್ಚಿ ಪೂಜೆ ಮಾಡೀರಿ. ಅದ್ರ ಮುಂದೆನೇ ಒಂದು ಗಡದ್ಗಂಬ ಅಂತೀವ್ರಲ್ಲ, ದೀಪ ಸ್ತಂಭ ಅಂತೀವ್ರಲ್ಲ ಅದೈತಿ. ಅದ್ರ ಮುಂದೆನೇ ನಂದಿ ಇಟ್ಟಾರ್ರಿ. ಅಂದ್ರೆ ನಂದೀಶ್ವರ ಇದಾನ್ರಿ. ಎತ್ತ ಅಂತೀವ್ರಿ ನಾವು, ಎತ್ತೈತಿ. ಆ ಎತ್ತಿಗೆ ಹೋಗಿ ಕಿವಿಯೊಳಗೆ ಅವ್ರ ಹರಕೆನ ಅಥವಾ ಅವ್ರ ಮನಸ್ಸಿನ ಮಾತನ್ನ ಹೇಳ್ಕೊಂಡು ದೇವ್ರು ನೋಡೋ ವಾಡಿಕೆ ಅಂತೂ ಐತ್ರಿ. ಅದು ನಿಮಗೂ ಗೊತ್ತು. ಇಲ್ಲಿ ಹಂಗೆ ನೋಡ್ರಿ, ಈ ಕಡೆ ತುಂಬ ರಶ್ ಇತ್ತು, ತುಂಬ ಕ್ಯೂ ಇರೋದ್ರಿಂದ ನಾವೇನು ಅಲ್ಲಿ ಮ್ಯಾಲೆ ಹೋಗಲಿಲ್ಲ. ಇಲ್ಲಿಂದ್ರ ನಂದಿ ನೋಡಿ ಕೈ ಮುಕ್ಕೊಂಡ್ವಿ. ಡೈರೆಕ್ಟ್ ಒಳಗಡೆ ದರ್ಶನಕ್ಕೆ ಹೋದ್ವಿ. ಆ ದೇವ್ರ ಒಳಗೆ ಹೋದ್ ನೋಡ್ತೀವ್ರಿ, ಫುಲ್ಲು ಜನ ಅಂದರೆ ಜನ ರೀ. ಹಾಗಾಗಿ ನಾವು ಫುಲ್ ದೇವ್ರವರೆಗೂ ಹೋಗಲಿಲ್ಲ. ಅಲ್ಲೇ ದೂರದಿಂದ ನೋಡಿ ನಮಸ್ಕಾರ ಹಾಕ್ಕೊಂಡು ಬಂದಿವ್ರಿ. ನನಗಂತೂ ಈ ಕಲರ್ ಬಟ್ಟೆ ನೋಡಿ, ಈ ಡ್ರೆಸ್ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯ್ತು ರೀ. ನೋಡ್ಬೋದು ಇಲ್ಲಿ ಎಷ್ಟೊಂದು ರಶ್ ಐತಂತೇಳಿ. ಎಲ್ಲ ಕಡೆನೂ ಶಕ್ತಿಗಳೇ ಕಾಣಕತ್ತಾರ. ಮಾಲೆ ಹಾಕಿದ್ದಾರಲ್ರಿ ಇವಾಗ ಎಲ್ಲನೂ ಅವರೇ. ಎಲ್ಲಿ ನೋಡಿದ್ರೂ ಇವರೇ ಕಾಣಿಸೋದ್ರಿ ತಮಿಳ್ನಾಡಲ್ಲಿ. ಇವಾಗ ಅದು ಸೀಸನ್ ರೀ, ಮಾಲೆ ಹಾಕಿರೋ ಸೀಸನ್. ಹಾಗಾಗಿ ಇವಾಗ ಅದೇ ಇದನ್ರಿ, ಎಲ್ಲ ಕಡೆನೂ ಅವರೇ ಕಾಣಿಸೋದು. ಇಲ್ಲಿ ಏನೋ ಇವರೆಲ್ಲ ಇರೋದು ಅಥವಾ ಏನೋ ವಿಶೇಷ ಪೂಜೆ ಇತ್ತು ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಜನ ಇದ್ದಾರೆ. ಹಂಗೆ ಈ ಯೂನಿಫಾರ್ಮ್ ಅಂತ ಹೇಳಕತ್ತ ನಾನು. ಈ ಬಟ್ಟೆ ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿರಿ. ನಂಗಂದ್ರೆ ಜೈ ಕನ್ನಡಾಂಬೆ ಅಂತ ಜೋರಾಗಿ ಕೂಗಿ ಹೇಳ್ಬೇಕು ಅಂತ ಆಸೆ ಆಗಿತ್ತು ರೀ. ನಿಮಗೂ ಹಂಗೆ ಅನಿಸಿದ್ರೆ ದಯವಿಟ್ಟು ಮರಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಒಂದು ಕಾಮೆಂಟ್ ಹಾಕೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಒಳಗಡೆ ಎಲ್ಲ ದರ್ಶನ ಮುಗಿಸ್ಕೊಂಡು ಬಂದೀವ್ರಿ. ಈ ಕಡೆ ಕಾಲಭೈರೇಶ್ವರನ್ನ ನೋಡಿಕೊಂಡು ನಮಸ್ಕಾರ ಹಾಕ್ಕೊಂಡು ಹೋಗಬೇಕು ಅಂತ. ಅಲ್ಲಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ರಂದ್ರೆ ಮೂರ್ತಿ ಎಲ್ಲ ನೋಡೋಕೆ ಎರಡು ಕಣ್ಣು ಸಾಲದ್ರಿ. ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ರೆ ವಿಗ್ರಹಗಳನ್ನೆಲ್ಲ ಸಖತ್ ಇಷ್ಟ ಆಯಿತು. ಅದೆಲ್ಲ ನೋಡಿದ್ರೆ ನಮ್ಗೆ ನಮ್ಮ ಹಂಪಿನ ನೆನಪಾಯ್ತು ಒಂದು ಸೆಕೆಂಡ್. ಭಾಳ ಅಂದ್ರೆ ಭಾಳ ಚಂದ ಇತ್ತು ರೀ. ಇಲ್ಲಿ ನೋಡ್ಬೋದು ನೀವು ಕಾಲಭೈರೇಶ್ವರ, ಇಲ್ಲಿ ಕೂಡ ರಶ್ ಐತಿ. ಕಾಲಭೈರೇಶ್ವರ ದೇವಸ್ಥಾನ ಗರ್ಭಗುಡಿ ಒಳಗಡೆ ಕೂಡ ನಾಯಿ ಮಲ್ಕೊಂಡಿರೋದನ್ನ ತೋರಿಸ್ತೀನಿ ನೋಡ್ರಿ ನಾನು ನಿಮಗಿಲ್ಲಿ. ನೋಡ್ರಿ ಅಲ್ಲಿ ಗುಡಿ ಒಳಗಡೆನೂ ಕೂಡ ನಾಯಿ ಮಲಗ್ಯದಾವ. ಯಾರೂ ಓಡಿಸೋದಿಲ್ರಿ ಅಲ್ಲಿಂದ ಹೊರಗೆ ಹೋಗಬೇಕು ಅಂತೇಳಿ. ಎಷ್ಟು ಚಂದಿತ್ತು ನೋಡಿದ್ರಲ್ಲ. ಹಂಗೆ ಅಷ್ಟು ನೋಡ್ತಾ ಇಲ್ಲಿ ಬಂದೇ ಬಿಟ್ಟಿವ್ರಿ ನಾವಂತೂ. ನಾವಿಲ್ಲಿ ರೀಚ್ ಆಗೋಷ್ಟಿಗೆ, ನಾವಿಲ್ಲಿ ಬರೋಷ್ಟಿಗೆ 7 ಗಂಟೆ ಆಗಿತ್ತು ರೀ. 7 ಗಂಟೆ ಆಗಿತ್ತು. ಲಾಸ್ಟ್ ಕೂಪನು ಮತ್ತು ಟೋಕನ್ ಎಲ್ಲ ಕೊಡೋದನ್ನ ಸ್ಟಾಪ್ ಮಾಡೋ ಮೂಮೆಂಟಲ್ಲಿ ಬಂದೀವ್ರಿ. ಆದರೂ ಹೋದ ತಕ್ಷಣ ನಮ್ಗೆ ಟೋಕನ್ ಎಲ್ಲ ಸಿಕ್ತು ಇರುಮುಡಿದದು. ಹಂಗೆ ನಮ್ಮ ಫ್ರೆಂಡು ನಾನು ಸ್ವಲ್ಪ ಸಿಕ್ಕಿರಲಿಲ್ಲ, ಮಾತಾಡಿರಲಿಲ್ಲ ನಮ್ಮ ಶಕ್ತಿಯವರು.
ಮಾತಾಡಿದ್ವಿ. ಜಾಸ್ತಿ ಜನ ಅದಾರ ಈ ಸಾರಿ. ಹೆಂಗೆ ಅನ್ನಿಸ್ತು ಟ್ರಿಪ್, ಹೆಂಗಿತ್ತು, ಎಲ್ಲರೂ ಭಜನೆ ಗಿಜನೆ ಮಾಡ್ಕೊಂಡು ಚಂದ ಬಂದೀವಿ. ಹೋದ ವರ್ಷಕ್ಕಿಂತ ಈ ಸಾರಿ ಭಜನೆ ಎಲ್ಲ ಮಾಡ್ಕೊಂಡು ಚಂದ ಬಂದ್ವಿ ಅಂತೇಳಿ. ಅದು ನೋಡೋಷ್ಟಿಗೆ ಇಲ್ಲೆಲ್ಲ ಬರೀ ನೀವು ನೋಡಕತ್ತಿರ್ಬೇಕು ತಮಿಳ್ನಾಡ್ರಿ ಇದು. ನೀವೆಲ್ಲ ನೋಡಕತ್ತಿರ್ಬೇಕು ನೋಡ್ರಿ. ಇಲ್ಲಿ ಒಳಗಡೆ ಹೊಂಟೀವಿ ನಾವು ದೇವಸ್ಥಾನದ ಒಳಗಡೆ. ಮಾಲೆ ತೆಗಿಬೇಕ್ರಲ್ಲ, ಇವಾಗ ನಾವು ಇರ್ಮುಡಿ ಎಲ್ಲ ತೊಗೊಂಡು ಹೊಂಟೀವಿ. ಇದೆಲ್ಲ ನೋಡಿದ್ರೂ ನನಗಂತೂ ಎಷ್ಟು ಚೆನ್ನಾಗಿ ಖುಷಿ ಆಗುತ್ತೆ ಅಂದ್ರೆ ನಮ್ಮ ಕರ್ನಾಟಕ ಬಾವುಟನ ತುಂಬಾ ನೆನಪಾದಂಗೆ ಆಗುತ್ತೆ. ಅದೆಲ್ಲ ಮುಗಿಸ್ಕೊಂಡು ಬರೋಷ್ಟು ಇಲ್ಲಿ ಪ್ರಸಾದಕ್ಕೆ ಟೈಮ್ ಆಗಿತ್ತು ರೀ. ಹಂಗಾಗಿ ಪ್ರಸಾದ ತೊಗೊಳ್ಳೋಣ ಅಂತ ಬಂದೀವಿ ರೀ. ಇಲ್ಲೇನು ನಮ್ಮ ಥರ ಏನು ಸ್ಪೆಷಲ್ ಇಲ್ಲ. ಒಂದು ಪಲ್ಯ, ಅನ್ನ, ಸಾಂಬಾರು, ಉಪ್ಪಿನಕಾಯಿ ಅಷ್ಟೇ ರೀ ಇಲ್ಲಿದು. ಅದು ಬಿಟ್ಟರೆ ಇನ್ನು ಲಾಸ್ಟಲ್ಲಿ ಮಜ್ಜಿಗೆ ಅನ್ನ ಇರುತ್ತೆ ರೀ. ನಾವಿಲ್ಲಿ ಊಟ ಮಾಡಿಕೊಂಡು ಹಾಗೆ ಮುಂದೆ ನಿಮ್ಗೆ ಇನ್ನೊಂದು ವಿಡಿಯೋ ತೋರಿಸ್ತೀನಿ ನೋಡಿರಿ. ಇದೆಲ್ಲ ಊಟ ತೊಗೊಂಡಾದ್ಮೇಲೆ ಲಾಸ್ಟ್ ನಿಮ್ಗೊಂದು ವಿಡಿಯೋ ಹಾಕಿದ್ದೀನಿ. ಏನಪ್ಪ ಅಂತಂದರೆ, ನಾವು ಬರ್ಬೇಕಾರೆ ಲಾಸ್ಟಲ್ಲಿ ಬರ್ಬೇಕಾರೆ ಅಲ್ಲಿ ಯಾರೂ ಸೆಕ್ಯೂರಿಟಿಗಳು ಇರಲಿಲ್ಲ ರೀ. ತುಂಬ ದೂರ, ಏನಂದ್ರೆ ಹತ್ತತ್ರ 1 ಕಿಲೋಮೀಟ್ರ್, 1 ಕಿಲೋಮೀಟ್ರ್ ದೂರದಿಂದ ಅಮ್ಮನವ್ರದ್ದು ಮಹಾಮಂಗಳಾರತಿ ಮಾಡಿ ಡೋರ್ ಕ್ಲೋಸ್ ಮಾಡ್ಬೇಕು, ಬಾಗ್ಲ ಹಾಕಬೇಕು ಅನ್ನೋ ಕೂಡಲೇ ನಾ ಇಲ್ಲಿ ಯಾರೂ ಇರಲಿಲ್ಲ ಅಂತ ಒಂದು ಸ್ವಲ್ಪ ವೀಡಿಯೋ ಮಾಡಿದ್ವಿ. ಅಲ್ಲಿ ಎಷ್ಟು ಕಾಣುತ್ತೋ ಬಿಡುತ್ತೋ ಗೊತ್ತಿಲ್ಲ ರೀ. ಇಲ್ಲಿಂದ ಒಂದು ಸಾರಿ ನಮಸ್ಕಾರ ಹಾಕ್ಕೊಂಡು ಓಂ ಶಕ್ತಿ ಅನ್ನೋದು ಮರಿಬೇಡ್ರಿ. ಮತ್ತು ನಿಮ್ಮ ಜೋಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ರೀ. ಅಲ್ಲಿವರೆಗೂ ಧನ್ಯವಾದ.